ಇನ್ನು ಕಂಬಳದ ಶೂಟಿಂಗ್ ಮಾಡಬೇಕಿದ್ರೆ ಅಲ್ಲಿನ ಜನರ ಸಹಕಾರ ಎಲ್ಲ ಹೇಗಿತ್ತು ನಿಮಗೆ ಅಂತ? ತುಂಬ ಅಂದರೆ ಲೈಕ್ ನೀವು ಹೇಳ್ತಾ ಇದ್ರಿ ಅವರು ತುಂಬ ಪ್ರೆಸ್ಟೀಜಿಯಸ್ ಆಗಿ ಇದನ್ನು ನೋಡ್ತಾರೆ ಈ ಕ್ರೀಡೆಯನ್ನು ಅಂತ ಹೇಳ್ಬಿಟ್ಟು. ಸೊ ಗಲಾಟೆಗಳು ಆಗುತ್ತೆ, ಕೊಲೆಗಳು ಆಗುತ್ತೆ ಈ ಥರದ್ದೊಂದು ಕ್ರೀಡೆಗೋಸ್ಕರ. ಯಾಕಂದರೆ ಹುಲಿ ಡ್ಯಾನ್ಸ್ ಅದನ್ನು ಯಾವ ಥರ ಅವರು ಪ್ರೆಸ್ಟೀಜಿಯಸ್ ಆಗಿ ತಗೋತಾರೆ ಅನ್ನೋದು ಗೊತ್ತೇ ಇರೋವಂಥದ್ದು. ಸೊ ಅಲ್ಲಿನ ಸಹಕಾರ ಹೇಗಿತ್ತು ನಿಮಗೆ? ಇವತ್ತು ಮೂಡುಬಿದ್ರೆನಲ್ಲೇ ನಾವು ಹೆಚ್ಚು ಶೂಟ್ ಮಾಡಿದ್ದು, ಪುತ್ತೂರಲ್ಲಿ ಶೂಟ್ ಮಾಡಿದ್ದೀವಿ, ಇನ್ನೂ ಕೆಲವು ಕಂಬಗಳಲ್ಲೇ. ಅಲ್ಲಿಯ ಜನ, ಅಲ್ಲಿಯ ಓನರ್ಸು, ಅಲ್ಲಿಯ ಪ್ರತಿಯೊಬ್ಬ ಪ್ರಜೆ ನಮಗೆ ಹೆಲ್ಪ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ, ರೇಸ್ ಓಡುವಾಗ ಒಂದು ಕ್ಯಾಮ್ರಾದಲ್ಲಿ ತೆಗಿಯೋಕ್ಕಾಗ್ತಿರಲಿಲ್ಲ ನನಗೆ. ಯಾಕೆಂದರೆ ಅಲ್ಲಿ ಒಂದು ರಿಸ್ಟ್ರಿಕ್ಷನ್ ಅವ್ರೇನು ಹೇಳ್ಬಿಟ್ಟಿದ್ರು, ನಿಮಗೆಲ್ಲ ಕೊಡ್ತೀವಿ, ಕ್ಯಾಮ್ರಾ ಮಾತ್ರ ಕೋಣದ ಮುಂದೆ ಇರಬಾರ್ದು, ಯಾಕೆಂದರೆ ಅದು ಹೆದರು ಬಿಡುತ್ತೆ ಬರುವಾಗ ಏನೋ ಇದೆ ಅಂಥೇಳಿ, ನೀವು ಮುಂದೆ ಮಾತ್ರ ಇಡಬೇಡಿ, ನೀವಾಗ ಏನು ಬೇಕಾದ್ರೂ ಮಾಡಿ ಅಂತ. ಕೊನೆಗೆ ನಾವು ಏನು ಮಾಡಿದ್ವಿ, 14 ಕ್ಯಾಮ್ರಾ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿಟ್ಟು ಡ್ರೋನ್ನ ತೆಗಿಯೋಕ್ಕೆ ಟ್ರೈ ಮಾಡಿದ್ವಿ. ಕೊನೆಗೆ ಅವರು ಹೇಳಿದ್ರು, ಬೇಡಿ, ಡ್ರೋನ್ ಸೌಂಡು ಕೋಣಕ್ಕೆ ಎಫೆಕ್ಟ್ ಆಗುತ್ತೆ ಓಡುವಾಗ ಅಂತ. ಸೊ ನಾವೇನು ಮಾಡಿದ್ವಿ, ಮಾಸ್ಟರ್ ಶಾಟ್ಸ್ ಅಂತೆಲ್ಲ ತೊಗೊಂಡ್ಬಿಟ್ಟು ಕೊನೆಗೆ ಕೋಣ ಇದು ರೇಸ್ ಮುಗಿದ ಮೇಲೆ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಅದನ್ನೇ ರೇಸ್ನ ನಾವು ನಮ್ಮ ಸಿನಿಮಾಗೆ ಹೆಂಗೆ ಬೇಕು ಹಂಗೆ ತಕ್ಕೊಂಡು ಎರಡನ್ನೂ ಕಟ್ ಆ್ಯಂಡ್ ಮ್ಯಾಚು ಮಾಡಿ ಎಲ್ಲೂ ಗೊತ್ತಾಗ್ದಂಗೆ ಶೂಟ್ ಮಾಡಿದ್ವಿ. ಅಲ್ಲಿ ಜನ ಅಂತೂ ನಮಗೆ ಊಟ ತಂದುಕೊಡೋರು ಎಷ್ಟು ಜನ, ಮಜ್ಜಿಗೆ ತಂದುಕೊಡೋರು ಎಷ್ಟು ಜನ, ಗಂಜಿ ತಂದುಕೊಡೋರು ಎಷ್ಟು ಜನ, ಮಾಡ್ತಾಯಿದ್ದೀರಾ ನಮ್ಮೂರಿಂದ ಒಂದು ಕತೆ ಮಾಡ್ತಾಯಿದ್ದೀರಾ, ಇದು ಪ್ರಪಂಚಕ್ಕೆ ಗೊತ್ತಾಗುತ್ತೆ ಸಿನಿಮಾದಿಂದ. ಯಾಕೆಂದರೆ ಅಲ್ಲಿಗೆ ಮಾತ್ರ ರಿಸ್ಟ್ರಿಕ್ಷನ್ ಇತ್ತು ತುಳುನಾಡಿಗೆ. ಇವಾಗ ಇದೊಂದು ಸಿನಿಮಾ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ. ನಾನು ಇದನ್ನು ಇಂಗ್ಲೀಷ್ಗೂ ಡಬ್ ಮಾಡಬೇಕು ಅಂತ ಇದ್ದೀನಿ, ಹಿಂದಿಗೂ ಡಬ್ ಮಾಡಬೇಕು ಅಂತ ಇದ್ದೀನಿ, ತೆಲುಗು ತಮಿಳಿಗೆಲ್ಲ. ಸೊ ಒಂದು ನ್ಯಾಷ್ನಲ್ನಲ್ಲೇ ಒಂದು ಕಂಬಳ ಏನು ಅಂತ ಗೊತ್ತಾಗುತ್ತೆ. ಸೊ ನಮ್ಮ ಒಂದು ಚೌಕಟ್ಟು ಸಿನಿಮಾಕ್ಕೆ ಎಷ್ಟರ ಮಟ್ಟಿಗೆ ನಾವು ವಿಷಯಗಳನ್ನ ಹೇಳ್ಬೋದು, ಅದು ಮನೋರಂಜನೆ ಆಗೂ ಇರಬೇಕು, ಒಂದು ಸಿನಿಮಾ ಆಗೂ ಇರಬೇಕು, ಜನಕ್ಕೊಂದು ಹೊಸ ಅನುಭವ ಹೇಗೆ ಕೊಡಬೇಕು ಅಂತ ಪ್ರಯತ್ನ ಪಟ್ವಿ. ಪ್ರತಿಯೊಬ್ಬರೂ ನಾನು ಎಷ್ಟು ಜನ, ಲಕ್ಷಾಂತರ ಜನ ನಮಗೆ ಅಷ್ಟು ಕೋಆಪ್ರೇಟ್ ಮಾಡಿಕೊಟ್ಟಿದ್ದಾರೆ. ಪಾಪ ನಾವೆಲ್ಲೋ ಕ್ಯಾಮ್ರಾ ಇಡಬೇಕು ಅಂದಾಗ ಅವ್ರಿಗೆ ರೇಸ್ ನೋಡೋಕ್ಕೆ ಇಷ್ಟ, ಬಟ್ ಆದರೆ ನಾವು ಕ್ಯಾಮ್ರಾ ಇಟ್ಟಾಗ ನಾವು ಬೇಕಾದ್ರೆ ಅಲ್ಲೋಗ್ತೀವಿ, ನೀವು ಇಡಿ ಸರ್ ಕ್ಯಾಮ್ರಾ ಅಂಥೇಳಿ. ಮೇ ತಿಂಗಳು 42 ಡಿಗ್ರಿ ದಕ್ಷಿಣ ಕನ್ನಡದ ಬಿಸಿಲು. ನಮ್ಮ ಯೂನಿಟ್ಟು ಪ್ರತಿಯೊಬ್ಬರು, ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾ ಅಸಿಸ್ಟೆಂಟ್ಗಳಾಗಿರ್ಬೋದು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸು, ನಮ್ಮ ಆ್ಯಕ್ಟ್ರುಗಳು, ಪಾಪ ಅವ್ರು ಆ ಬಿಸಿಲಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಏನು ಟೆಂಟ್ ಇಲ್ಲ, ಅಲ್ಲಿ ಯಾವ ಥರದ್ದು ನಾವು ವ್ಯಾನ್ ತಂದು ಕೊಡೋಕ್ಕಾಗಲ್ಲ, ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡಿದ್ರು. ಆ ಕೋಆಪ್ರೇಷನ್ನೇ ಈ ಸಿನಿಮಾ ಆಗಿರೋದು. ಸೊ ಕ್ರೀಡೆ ಅಂದರೆ ಅಲ್ಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ರೈವಲ್ರಿ ಅನ್ನೋದು ಇದ್ದೇ ಇರುತ್ತೆ. ಬಿಕಾಸ್ ಒಂದು ವಿಷಯ ಕೇಳ್ಪಟ್ಟಿದ್ದೀನಿ. ಸೊ ಆದಿತ್ಯ ಅವರು ಈ ಸಿನಿಮಾದಲ್ಲಿ ಮಾಡಿರೋವಂಥ ಪಾತ್ರ ಬಂದುಬಿಟ್ಟು ಮುತ್ತಪ್ಪ ರೈ ಅವ್ರದ್ದು ಅಂತ ಹೇಳ್ಬಿಟ್ಟು, ಅದು ನಿಜಾನಾ ಸರ್? ಅಲ್ಲ, ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಈ ಥರ ಬೇಕಾದಷ್ಟು ಜನ ಇದ್ದಾರೆ. ಮುತ್ತಪ್ಪ ರಾಯ್ ಅವರು ಒಬ್ಬರೇ ಇಲ್ಲ, ತುಂಬ ಜನ ಹೆಸರಿದೆ. ನಾನು ಅದರ ಹೆಸರನ್ನ ಹೇಳೋಕ್ಕೆ ಇಷ್ಟಪಡಲ್ಲ. ಅವರೆಲ್ಲ ಸಪೋರ್ಟ್ ಇದ್ದೇ ಇದ್ದಾರೆ. ಯಾಕೆಂದರೆ ಇದನ್ನೊಂದು ದೈವ ಕ್ರೀಡೆ ಅಂತ ನಂಬ್ತಾರವ್ರು. ಅದಕ್ಕೇ ಅಲ್ಲಿ ಆ ಕ್ರೀಡೆ ನಡೆಯುವಾಗ ಅದಕ್ಕೆ ಯಾವ ಥರ ಚ್ಯುತಿ ಬರದಂಗೆ, ಯಾವ ಥರದ ಗಲಾಟೆಗಳಾಗ್ದಂಗೆ, ಯಾವ ಥರ ವೆಂಜನ್ಸು, ಪರ್ಸ್ನಲ್ ಫೈಟಿಂಗು ಇವು ಯಾವುದನ್ನೂ ಇಲ್ಲದೇ ನೋಡ್ಕೊಳ್ಳೋಕೆ ಅವ್ರುಗಳು ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಅವ್ರಿಗೇನು ಅಂದರೆ, ಆಮೇಲೆ ಅವ್ರಿಗೊಂದು ಪ್ರೆಸ್ಟೀಜು ಕಂಬಳ ನಡೆಸಿದ್ರೆ. ಇವತ್ತಿಗೂ ಆಯಾ ಊರಲ್ಲಿ ಧರ್ಮಸ್ಥಳದ ಹೆಗ್ಗಡೆಯವರೇ 70ನೇ ಇಸ್ವಿಲಿ ಕಂಬಳ ನಡೆಸ್ತಾಯಿದ್ರು, ಅವ್ರ ಫ್ಯಾಮಿಲಿನೂ ನಡೆಸ್ತಾಯಿದ್ರು. ಸೊ ಹೀಗೆ ಆ ಕಂಬಳದ ಮೇಲಿರೋ ಒಂದು ನಂಬಿಕೆ, ಒಂದು ದೈವದ ಅಂಶ ಇದೆ ಅಂಥೇಳಿ ಅವರು ಅದನ್ನು ಇದು ಮಾಡ್ತಾಯಿದ್ದಾರೆ ಇವತ್ತಿಗೂ.